221 ಗಾಡಿ ನಂಬರ್ ಬಂದ್ಬಿಟ್ಟು ಸೂಪರ್ ಆಗಿದೆ. ಅಂಡ್ 130 ಫೈನಲ್. 160 ಕೋಟಿಂಗು ನಮ್ ಚಾನಲ್ ಕಡೆಯಿಂದ ಬಂದ್ಬಿಟ್ರೆ ನಿಮ್ಗೆ 1,50,000 ಫೈನಲ್. ರಿಡ್ಸ್ ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ಸರ್? ಸರ್ 3 lakhs ಹೇಳ್ತಾ ಇದೀವಿ. ಓಕೆ, ಚೂರ್ ನೆಗೋಷಿಯಬಲ್ ಕೊಡ್ತೀವಿ. 2020 ಮಾಡಲ್ ಡೀಸೆಲ್ ವೆಹಿಕಲ್. ಓಕೆ, ಸಿಂಗಲ್ ಓನರ್. ಓಕೆ, ಬರೀ 40,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಎಕ್ಸೆಲ್ ಮೈಕ್ರಾ ಡೀಸೆಲ್ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 3 lakhs ಹೇಳ್ತೀವಿ. ಒಂದ್ ಚೂರ್ ಲೈಟ್ ನೆಗೋಷಿಯಬಲ್. ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಸೇಮ್ ಅದೇ 1.5 ಹೇಳ್ತೀವಿ, ಒಂದ್ ಚೂರ್ ಹೆಚ್ಚು ಕಮ್ಮಿ ಕೊಡ್ತೇವೆ. ಸರ್ ಈ 1617 ಇಂಡಿಕಾ V2 ಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು 140 ಕೊಡ್ತೀನಿ. ಮೇನ್ಲಿ ಇಂಡಿಕಾ ಸಿಂಗಲ್ ಓನರ್ ಸಿಗೋದು ಕಷ್ಟ ಸರ್. ಇದು 110 ಫೈನಲ್ ಕೊಡ್ತೀನಿ. 14 ಮಾಡಲು ಸೆಕೆಂಡ್ ಓನರ್ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಅಷ್ಟೇ 110 ಕೊಡ್ತೀನಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಒಂದು ಹೊಸ ಶೋರೂಮ್ ಹತ್ರ ಇದ್ದೀವಿ. ಸೊ ಇವ್ರ ಹತ್ರ 20 ರಿಂದ 25 ಗಾಡಿಗಳು ಸೇಲ್ ಗಿದೆ. ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ಈ ಶೋರೂಮ್ ಅಲ್ಲಿ ವಿಸಿಟ್ ಮಾಡಿ ನಾವು ಕಾರ್ಸ್ ನ ತೋರಿಸ್ತಾ ಇದ್ವಿ. ಸೊ ಇದು ಬಂದ್ಬಿಟ್ಟು ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಜನ ಎಲ್ಲ ಇಂಡಿಕಾನ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ಲೋ ಬಡ್ಜೆಟ್ ಅಲ್ಲಿ ಸಿಗುವಂತ ಗಾಡಿ. ಅಂಡ್ ಎಷ್ಟೊಂದ್ ಜನ ಕ್ಯಾಬ್ ಗೆಲ್ಲ ಓಡಿಸ್ಕೊಂತ ಇರ್ತೀರಾ. ಸೊ ಇಂಡಿಕಾ ಹುಡುಕೋರ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು. ಸೊ ಇವ್ರ ಹತ್ರ 25 ರಿಂದ 30 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ ರೆಡಿಯಾಗಿ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಲೋಕೇಶ್ ಅಂತ. ಲೋಕೇಶ್ ಅಂತ. ಸರ್, ನಿಮ್ ಶೋರೂಮ್ ಅಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾವು ವಿಡಿಯೋ ಮಾಡ್ತಿದೀವಿ. ಅಂಡ್ ಈ ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಬಿಸ್ನೆಸ್ ಅಲ್ಲಿ ನೀವು ಎಷ್ಟು ದಿವಸದಿಂದ ಇದ್ದೀರಾ? ನಾವು ಆಗ್ಲಿ 8 years ಇಂದ ಇದ್ದೀರಾ. ಸರ್, ನಿಮ್ ಶೋರೂಮ್ ಅಲ್ಲಿ ಶ್ರೀ ರಂಗ ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ? ಸರ್ ಇವಾಗ ಪ್ರೆಸೆಂಟ್ 25 ಗಾಡಿ ರೆಡಿ ಇದೆ. 25 ಗಾಡಿ ರೆಡಿ ಆಗಿದೆ. ಅಂಡ್ ಸಾಕಷ್ಟು ಜನ ಲೋ ಬಡ್ಜೆಟ್ ಅಲ್ಲಿ ಹುಡುಕ್ತಾ ಇರ್ತಾರೆ, ಯಾಕಂದ್ರೆ ಕ್ಯಾಬ್ಗಳು ಓಡಿಸ್ಕೊಳಕ್ಕೆ ಅಂಡ್ ಡೈಲಿ ದುಡಿಯಕ್ಕೆ ಅಂತ ಸ್ಟಾರ್ಟಿಂಗ್ ಇಂದಾನೇ ಸ್ಟಾರ್ಟ್ ಮಾಡ್ತಾರೆ ಅವರು. ನಿಮ್ ಶೋರೂಮ್ ಅಲ್ಲಿ ಲೋ ಬಡ್ಜೆಟ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್ 14 ಮಾಡಲು ಸಿಂಗಲ್ ಓನರ್. 1,10,000 ಕೊಡ್ತೀನಿ ಸರ್. 14 ಮಾಡಲು ಸಿಂಗಲ್ ಓನರ್ ಬರೋ 1,10,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ಅದು ಕೂಡ 14 ಮಾಡಲು 1,10,000ಕ್ಕೆ ನಿಮ್ಗೆ ಫೈನಲ್. ಅದು ಸ್ಟಾರ್ಟಿಂಗ್ ಬಡ್ಜೆಟ್. ಅಂಡ್ ಸರ್, ಯಾವ್ದೆಲ್ಲ ಕಾರ್ಸ್ ನಿಮ್ಮ ಹತ್ರ ಇದೆ ಸರ್? ಸರ್ ನಮ್ಮ ಹತ್ರ ಇಂಡಿಕಾ ಇದೆ, ಓಕೆ, ಸ್ವಿಫ್ಟ್ ಇದೆ, ಓಕೆ, ರಿಡ್ಸ್ ಇದೆ, ಓಕೆ, ನಿಸಾನ್ ಮೈಕ್ರಾ ಇದೆ, ಮೈಕ್ರಾ, ಡಿಸೈರ್. ಓಕೆ, ಇಂಡಿಕಾ LX ಇರೋದು ನಮ್ಮ ಹತ್ರ ಜಾಸ್ತಿ. ಇಂಡಿಕಾ LX, ಅದು ಬಿಟ್ರೆ ರಿಡ್ಸ್, ನಿಸಾನ್ ಮೈಕ್ರಾ ಅಂಡ್ ಸ್ವಿಫ್ಟ್ ಡಿಸೈರ್, ಈ ಗಾಡಿಗಳೆಲ್ಲ ಇದೆ. ಅಂಡ್ ಸರ್, ಇವಾಗ ಶ್ರೀ ರಂಗ ಕಾರ್ಸ್ ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ? ಅಂಡ್ ಲೋನ್ ಬಗ್ಗೆ ಡೀಟೇಲ್ಸ್. ಲೋನ್ ಬಗ್ಗೆ ಅಂದ್ರೆ ಇದು 20 ಮಾಡಲು. ಹೌದೌದು, ಸ್ವಿಫ್ಟ್ ಡಿಸೈರ್. ಓಕೆ, ಓಕೆ, ಇದಕ್ಕೆ ಲೋನ್ ಮಾಡಿಸ್ಕೊಡ್ತೀವಿ ನಾವು. ಲೋನ್ ಮಾಡಿಸ್ಕೊಡ್ತೀರಾ? ಅಂಡ್ ಮ್ಯಾಕ್ಸಿಮಮ್ ಇವಾಗ ಲೋ ಬಡ್ಜೆಟ್ ಅಲ್ಲಿಗೆ ಬರೀ ಫುಲ್ ಕ್ಯಾಶ್ ಅಲ್ವಾ ಸರ್? ಇಂಡಿಕಾ ಎಲ್ಲ ಫುಲ್ ಕ್ಯಾಶ್. ಇಂಡಿಕಾ ಎಲ್ಲ ಫುಲ್ ಕ್ಯಾಶ್ ಆಲ್ಮೋಸ್ಟ್. ಬೇರೆ ಗಾಡಿ ಇವಾಗ 14 ಇದ್ಯಾವ ಮಾಡಲು ಸರ್? ರಿಡ್ಸ್ ಇದು 16 ಮಾಡಲು. ರಿಡ್ಸ್ ಇದಕ್ಕೂ ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ. ಅಂಡ್ ಮೈಕ್ರಾ ಯಾವ ಮಾಡಲು ಸರ್? 17 ಮಾಡಲು. ಅದಕ್ಕೂ ಆರಾಮಾಗಿ ಅದಕ್ಕೂ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ನಿಮ್ಗೆ 100% ಆರಾಮಾಗಿ ಲೋನ್ ಮಾಡಿಸ್ಕೊಡ್ತಾರೆ. ಅಂಡ್ ಸರ್, ಇವಾಗ ಲೋನ್ ಗೆ ಏನೆಲ್ಲ ಡೀಟೇಲ್ಸ್ ಬೇಕು ಸರ್? ಸರ್ ಶೂರಿಟಿ ಬೇಕು. ಓಕೆ, ಅವ್ರ ಊರಿಂದ ಬರೋದಾದ್ರೆ ಜಮೀನ್ ಪಾಣಿ ಇರಬೇಕು. ಪಾಣಿ ಇರಬೇಕು. ಹೌದೌದು. ಇಲ್ಲ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸ್ಕೋರ್ ಚೆನ್ನಾಗಿರ್ಬೇಕು. ಇಲ್ಲ ಗೌರ್ಮೆಂಟ್ ಶೂರಿಟಿ ಬೇಕು. ಓಕೆ, ಈ 3 ಇದ್ರೆ ಲೋನ್ ಮಾಡಿಸ್ಬೋದು, ಆರಾಮಾಗಿ ಲೋನ್ ಮಾಡ್ತಾರೆ ಖಂಡಿತ. ಸೊ ಇವಾಗ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಏನಾರ ಇಂಡಿಕಾ ಹುಡುಕೋರ್ಗೆ, ಎಸ್ಪೆಷಲಿ ಇಂಡಿಕಾ ಹುಡುಕೋರ್ಗೆ ಮಾತ್ರನೇ ಈ ವಿಡಿಯೋ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ತರ ನಿಮ್ಗೆ ಬೇರೆ ಗಾಡಿಗಳೆಲ್ಲ ಸ್ಟಾಕ್ ಇರುತ್ತೆ. ಅಂಡ್ ಅದೇ ತರ ಇವಾಗ ಸರ್ ನಮ್ಗೆ ಕಾಲ್ ಮಾಡ್ಬಿಟ್ಟು, ಸರ್ ನಿಮ್ಗೆ ಈ ತರ ಗಾಡಿ ಬೇಕಂದ್ರೂ ಕೂಡ ಇವನ್ ಅರೇಂಜ್ ಮಾಡ್ಕೊಡ್ತೀರಲ್ಲ ಸರ್? ಖಂಡಿತ ಮಾಡ್ಕೊಡ್ತೀವಿ. ಸರ್, ಇವಾಗ ಏನಾದ್ರು ಎಕ್ಸ್ಚೇಂಜ್ ಆಫರ್ ಇದೆಯಾ ನಿಮ್ಮಲ್ಲಿ? ಎಕ್ಸ್ಚೇಂಜ್ ಆಫರ್ ಇದೆ. ಸೊ ನಿಮ್ ಗಾಡಿ ತಗೊಂಡ್ಬಂದ್ಬಿಟ್ಟು ಈ ತರ ಪ್ರೀಮಿಯಂ ಗಾಡಿಗಳು ನೋಡಿ, ಅದು ಬಂದ್ಬಿಟ್ಟು 20 ಮಾಡಲು ಆ ತರ ಗಾಡಿಗಳನ್ನ ಎಕ್ಸ್ಚೇಂಜ್ ತಗೊಂಡ್ ಹೋಗ್ಬಿಡ್ಬೋದು. ಯಾಕಂದ್ರೆ ಇವ್ ಹತ್ರ ಓಡಿಸಿ ಹಳೆ ಗಾಡಿ ಆಗಿರುತ್ತೆ, ಅದನ್ನ ಕೊಟ್ಬಿಟ್ಟು ನೀವು ಬೇರೆ ಗಾಡಿ ಸ್ವಲ್ಪ ಪ್ರೀಮಿಯಂ ಮಾಡಲ್ ಗಾಡಿಗಳೆಲ್ಲ ತಗೊಂಡ್ ಹೋಗ್ಬಿಡ್ಬೋದು. ಅಂಡ್ ಸೊ ವಿಡಿಯೋನ ಕೊನೆ ಗಂಟ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಅಂಡ್ ಈಚ್ ಅಂಡ್ ಎವ್ರಿ ಕಾರ್ದು ನಾನು ಎಷ್ಟು ರನ್ ಆಗಿದೆ, ಓನರ್ಶಿಪ್ ಏನಾಗಿದೆ, ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 10 ಗಾಡಿ ಇದೆ. ಸೊ ಇನ್ನು 15 ರಿಂದ 20 ಗಾಡಿಗಳು ಬೇರೆ ಕಡೆ ಎಲ್ಲ ಸ್ಟಾಕ್ ಎಲ್ಲ ನಿಲ್ಸ್ಬಿಟ್ಟಿದ್ದಾರೆ. ಕೆಲವೊಂದು ನೀಟಾಗಿ ಅದನ್ನ ವಾಷಿಂಗ್ ಇದಕ್ಕೆ ಈ ತರ ಎಲ್ಲ ಹೋಗಿದೆ. ಅಂಡ್ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಟಾಟಾ, ಹೇಳಿ ಸರ್, ಇಂಡಿಕಾ. ಟಾಟಾ ಇಂಡಿಕಾ LX. ಓಕೆ, ಸಿಂಗಲ್ ಓನರ್. ಓಕೆ, 3 months ಡಾಕ್ಯುಮೆಂಟ್ಸ್ ಬರುತ್ತೆ. ಓಕೆ, 1,37 ಕಿಲೋಮೀಟರ್ ಓಡಿದೆ. 137 ಕಿಲೋಮೀಟರ್ ರನ್ ಆಗಿದೆ. ಓಕೆ, 1,37,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಬರೀ ಸಿಂಗಲ್ ಓನರ್. 14 ಮಾಡಲ ಇದು? 16 ಮಾಡಲು. ಸೊ ನೋಡ್ತಾ ಇರ್ಬೋದು, 16 ಮಾಡಲು ಸಿಂಗಲ್ ಓನರ್. ಅಂಡ್ 4 ಕೂಡ ಟೈರ್ ಎಲ್ಲ ಈ ತರ ಕಂಡೀಷನ್ ಆಗಿದೆ. ಸೊ ಆರಾಮಾಗಿ ನೀವು ಸಿಟಿಯಲ್ಲಿ ಓಡಿಸ್ಕೊಳಕ್ಕೆ ಇದಕ್ಕಿಂತ ಬೆಸ್ಟ್ ಕಾರ್ ನಿಮ್ಗೆ ಆಲ್ಮೋಸ್ಟ್ ಸಿಗೋದೇ ಇಲ್ಲ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಪವರ್ ಸ್ಟೀರಿಂಗು, AC ಬರುತ್ತೆ. ಅಂಡ್ ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸರ್, ಇವಾಗ ಈ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರಾ? ಸರ್ 1,60 ಹೇಳ್ತೀವಿ. ಓಕೆ, ನಿಮ್ ಚಾನಲ್ ನೋಡಿ ಬಂದವ್ರಿಗೆ 1.5 ಫೈನಲ್ ಮಾಡ್ಕೊಡ್ತೀವಿ.
160 ಕೋಟಿಂಗು ನಮ್ ಚಾನಲ್ ಕಡೆಯಿಂದ ಬಂದ್ಬಿಟ್ರೆ ನಿಮ್ಗೆ 1,50,000ನೇ ಫೈನಲ್. ಸೊ ನೋ ಬಾರ್ಗಿಂಗು, ಬರೀ 1,50,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು ಟಾಟಾ ಇಂಡಿಕಾ V2 LX ಗಾಡಿ. ಸೊ ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ ನೋಡಿ. ಗಾಡಿ ನಂಬರ್ ನೋಡ್ಬಿಟ್ಟು ಕಾಲ್ ಮಾಡಿ, ಯಾಕಂದ್ರೆ ಇದೇ ತರ ಕಲರ್ ಇರುತ್ತೆ, ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಅಂಡ್ ಅದೇ ತರ ಅದ್ರ ಪಕ್ಕದಲ್ಲಿ ಒಂದು ರೆಡ್ಸ್ ಇದೆ, ಅದು ಕೂಡ ಡೀಸೆಲ್ ವೆಹಿಕಲ್. ಇದು ಬಂದ್ಬಿಟ್ಟು LDI ಬೇಸ್ ಮಾಡ್ಲು. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್ ಇದು? ಇದು ಕಿಲೋಮೀಟರ್ ಬಂದು ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. 1,30,000 130 ಓಡಿದೆ ಸರ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಸೊ ನೋಡ್ತಾ ಇರ್ಬೋದು, ಸೆಕೆಂಡ್ ಓನರ್ ಗಾಡಿ. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್. ಏನ್ ಗಾಡಿಯಲ್ಲಿ ₹1 ಖರ್ಚಿಲ್ಲ, ನಿಮ್ಗೆ ಬರೀ ಡೀಸೆಲ್ ಹಾಕಿಸ್ಕೊಂಡು ದುಡಿತಾ ಇರೋದೇ ಕೆಲಸ ಅಷ್ಟೇ. ಅಂಡ್ ಇವಾಗ ನೋಡ್ತಾ ಇರ್ಬೋದು ನೋಡಿ, 4 ಕೂಡ ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇವನ್ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಪೋಸ್ಟರಿಂಗು, AC, ಪವರ್ ವಿಂಡೋ ಎಲ್ಲ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಕೂಡ ಎಲ್ಲ ಬರುತ್ತೆ. ಸರ್ ಇವಾಗ ಈ ರಿಡ್ಸ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಸರ್ 3 lakhs ಹೇಳ್ತಾ ಇದೀವಿ. ಓಕೆ, ಚೂರ್ ನೆಗೋಷಿಯಬಲ್ ಕೊಡ್ತೀವಿ. 3 lakhs ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಈ ಗಾಡಿಗೆ ಏನಾರ ಲೋನ್ ಆಗುತ್ತಾ? ಆಗುತ್ತೆ, ಆರಾಮಾಗಿ ಒಂದೂವರೆ ಲೋನ್. 1.5 ಲೋನ್ ಆಗುತ್ತೆ. ಸೊ 1.5 ಲೋನ್ ಆಗುತ್ತೆ ನಿಮ್ಗೆ. ಪಕ್ಕ 3 lakhs ಕೋಟಿಂಗ್ ಮಾಡ್ತಿದ್ರೆ ಪಕ್ಕ ಅಂದ್ರೆ ನೆಗೋಷಿಯಬಲ್ ಮಾಡ್ತಾರೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇನ್ನೂ ಒಂದಿದೆ ಸರ್. ಇದು ಡಿಸೈರ್ ಯಾವ್ದು ಮಾಡ್ಲು? 2020 ಮಾಡಲು ಡೀಸೆಲ್ ವೆಹಿಕಲ್. ಓಕೆ, ಸಿಂಗಲ್ ಓನರ್. ಓಕೆ, ಎಷ್ಟು ರನ್ ಆಗಿದೆ ಸರ್? ಇದು ಬಂದು 80,000 ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು, 20 ಮಾಡ್ಲು, ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ವೆಹಿಕಲ್. ಸೊ ಇದಾದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಡೀಸೆಲ್ ಸ್ಟಾಪ್ ಆಗಿದೆ. ಸೊ ನೋಡಿ, ಇದೇ ಲಾಸ್ಟ್ ವೆಹಿಕಲ್ 2020 ಡೀಸೆಲ್ ಆದ್ಮೇಲೆ ಸ್ಟಾಪ್ ಆಗ್ಬಿಟ್ಟೈತೆ. ಸೊ ನಿಮ್ಗೆ ಫ್ರಂಟ್ ಗಾರ್ನಿಶ್ ಕ್ರೋಮ್ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ಫಾಗ್ ಲ್ಯಾಂಪ್ ಕೂಡ ಇದೆ. 4 ಕೂಡ ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಇದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮ್ಗೆ ಸಿಂಗಲ್ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಬರುತ್ತೆ, ಲೆದರ್ ಇಂಟೀರಿಯರ್ಸ್. ಸರ್ ಇವಾಗ ಈ ಡಿಸೈರ್ ಎಷ್ಟು ಕಿಲೋಮೀಟರ್ ರನ್ ಆಗಿರೋದು ಸರ್? 80,000 ರನ್ ಆಗಿದೆ. 80,000 ರನ್ ಆಗಿದೆ, ಸಿಂಗಲ್ ಓನರ್. ಅಂಡ್ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸೊ ನಿಮ್ಗೆ ಟ್ರ್ಯಾಕ್ ಕೂಡ ಸಿಗುತ್ತೆ. ಈ ಸ್ವಿಫ್ಟ್ ಡಿಸೈರ್ VDI ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಸ್ವಿಫ್ಟ್ ಟೂರ್ ಅದು VDI ಅಲ್ಲ. ಓಕೆ, ಓಕೆ. ಸ್ವಿಫ್ಟ್ ಟೂರ್ 7 ಕಾಲ್ ಹೇಳ್ತೀವಿ, ಒಂಚೂರ್ ಲೈಟ್ ನೆಗೋಷಿಯಬಲ್ ಇದೆ. 7 ಕಾಲು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು 20 ಮಾಡಲು, ಸಿಂಗಲ್ ಓನರ್. ಹೌದು. ಅಂಡ್ 100% ಡಾಕ್ಯುಮೆಂಟ್ ಇರುವಂತ ವೆಹಿಕಲ್. ಖಂಡಿತ. ಅಂಡ್ ಅದೇ ತರ ನಿಸ್ಸಾನ್ ಮೈಕ್ರಾ ಇದೆ ಇಲ್ಲಿ. ಯಾವ್ದು ಸರ್ ಮಾಡಲ್ ಇದು? 2017 ಮಾಡಲ್, ಸಿಂಗಲ್ ಓನರ್. ಓಕೆ, ಎಷ್ಟು ರನ್ ಆಗಿದೆ ಸರ್? 40,000 ಜಿನಿಯನ್ ನೋಡಿದೆ. ಬರೀ 40,000 ಸಿಂಗಲ್ ಓನರ್. ಹೌದು. ಸೊ ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ಗಾಡಿ ಬರೀ 40,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ನಿಸ್ಸಾನ್ ಎಕ್ಸೆಲ್ ಅನ್ಸುತ್ತೆ ಇದು. ಹೌದು, ಎಕ್ಸೆಲ್. ನೋಡಿ ಗಾಡಿ ತುಂಬಾ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ನೀಟಾಗಿದೆ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಇವನ್ ಇದರಲ್ಲಿ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಪೋಸ್ಟರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್. ಆಲ್ಮೋಸ್ಟ್ ನಿಮ್ಗೆ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ₹1 ಖರ್ಚಿರಲ್ಲ ಈ ಗಾಡಿಯಲ್ಲಿ. ಬರೀ 40,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಎಕ್ಸೆಲ್ ಮೈಕ್ರಾ ಡೀಸೆಲ್ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 3 lakhs ಹೇಳ್ತೀವಿ, ಒಂಚೂರ್ ಲೈಟ್ ನೆಗೋಷಿಯಬಲ್ ಇದೆ. 3 lakhs ಕೋಟಿಂಗು, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಈ ಗಾಡಿಗೆ ಏನಾರ ಲೋನ್ ಆಗುತ್ತಾ? ಆಗುತ್ತೆ. ಸೊ 1.5 ಆರಾಮಾಗಿ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಂಡಿಕಾ LX ಯಾವ್ದು ಮಾಡ್ಲು? 2016 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, 129 ನೋಡಿದೆ. 129 ನೋಡಿದೆ. ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಸೇಮ್ ಅದೇ 1.5 ಹೇಳ್ತೀವಿ, ಒಂಚೂರು ಹೆಚ್ಚು ಕಮ್ಮಿ ಕೊಟ್ಟೆ. 1.5 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ, ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಈ ಗಾಡಿ ಕೂಡ ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಪೋಸ್ಟರಿಂಗು, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. 4 ಕೂಡ ಪವರ್ ವಿಂಡೋ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ. ನಾವು ಇಂಡಿಕಾ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಒಳ್ಳೆ ಮೈಲೇಜು, ಲೋ ಮೇಂಟೆನೆನ್ಸ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 1.5 ಕೋಟಿಂಗು, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಅದೇ ತರ ಇನ್ನೂ ಒಂದು ಗಾಡಿ ಇದೆ, 5866 ಗಾಡಿ ನಂಬರ್. ಇದು 16-17. ಓಕೆ, ಓನರ್ಶಿಪ್ ಬಂದು 3 ಆಗಿದೆ. ಓಕೆ, ಥರ್ಡ್ ಓನರ್ ಆಗಿದೆಯಾ? ಹೌದು. ಓಕೆ. ಅಂಡ್ 16-17 ಮಾಡಲು. ಹೌದು ಸರ್. ಈ 16-17 ಇಂಡಿಕಾ V2 ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು 140 ಕೊಡ್ತೀನಿ. 1,40,000. 140ಗೆ ಫೈನಲ್. ಆಲ್ಮೋಸ್ಟ್ ನೀವು ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಕಡಿಮೆ ರೇಟ್ಗೆ ನಿಮ್ಗೆ ಸಿಗೋದೇ ಇಲ್ಲ.
ಸೊ ಪವರ್ ಸ್ಟೇರಿಂಗು, AC, ಲೆದರ್ ಇಂಟೀರಿಯರ್ಸ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ₹1 ಖರ್ಚಿಲ್ಲ, ಬರೀ ಡೀಸೆಲ್ ಹಾಕಿಸ್ಕೊಂಡು ದುಡಿತಾ ಇರೋದೇ ಕೆಲಸ ಅಷ್ಟೇ. ಸರ್ 1,40,000 ಕೋಟಿಂಗು. ಹೌದು. ಓಕೆ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಇಂಡಿಕಾ V2 ಇದೆ. ಯಾವ್ದು ಸರ್ ಮಾಡ್ಲಿದು? ಇದು 14 ಮಾಡಲ್, 14 ಮಾಡ್ಲಿ. ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಹೌದು. 142 ಓಡಿದೆ. 1,42,000 ಕಿಲೋಮೀಟರ್ ಆಗಿದೆ. ಮೇನ್ಲಿ ಇಂಡಿಕಾ ಸಿಂಗಲ್ ಓನರ್ ಸಿಗೋದು ಕಷ್ಟ. ನೋಡ್ತಾ ಇರ್ಬೋದು ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್? ಇದು 110 ಫೈನಲ್ ಕೊಡ್ತೀನಿ. ಬರೀ 1,10,000 ಫೈನಲ್. ಹೌದು. ಸಿಂಗಲ್ ಓನರ್ ಗಾಡಿ 1,10,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಒಳಗಡೆ ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಮೇನ್ಲಿ ಸಿಂಗಲ್ ಓನರ್ ಗಾಡಿ ಎಲ್ಲ ಈ ತರ ಇದೆ. ಎಲ್ಲೂ ಸ್ಕ್ರಾಚ್ ಡೆಂಟು ಇಲ್ಲ. ಆಲ್ಮೋಸ್ಟ್ ನೀಟ್ ಆಗಿದೆ. ₹1 ಖರ್ಚಿಲ್ಲ, ಬರೀ ಡೀಸೆಲ್ ಹಾಕ್ಸ್ಕೊಂಡು ಓಡ್ತಾ ಇರೋದಷ್ಟೇ. ಅಂಡ್ ಇನ್ನೂ ಒಂದು ಇಂಡಿಕಾ. ಯಾವ ಸರ್ ಮಾಡ್ಲಿದು? ಇದು 2015 ಮೇಕಿಂಗು, 16 ರಿಜಿಸ್ಟ್ರೇಷನ್. ಓಕೆ. ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಓಕೆ. ಇದು ಡಾಕ್ಯುಮೆಂಟ್ಸ್ 3 months ಬರುತ್ತೆ. ಓಕೆ. ಇದು ಫೈನಲ್ 130 ಕೊಡ್ತೀನಿ ಸರ್. 3 months ಡಾಕ್ಯುಮೆಂಟ್ಸ್ 1,30,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 221 ಗಾಡಿ ನಂಬರ್ ಬಂದ್ಬಿಟ್ಟು ಸೂಪರ್ ಆಗಿದೆ. ಅಂಡ್ 130 ಫೈನಲ್. ಹೌದು. ಸೊ ಇದರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಗಾಡಿ ನಂಬರ್ ಮಾತ್ರ ಯೂನಿಕ್ ಆಗಿದೆ. ಅಂಡ್ ಇದು ಇಂಟೀರಿಯರ್ಸ್. ಸೊ ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ನಮ್ ವಿಡಿಯೋದಲ್ಲಿ ಇನ್ನೂ ಒಂದು ಕಾರು ಇಂಡಿಕಾ V2 ನ ಸರ್. ಇದು LX. V2 LX. ಯಾವ ಸರ್ ಮಾಡ್ಲು? 2014 ಮಾಡಲು, ಸೆಕೆಂಡ್ ಓನರ್. ಓಕೆ. ಎಷ್ಟು ರನ್ ಆಗಿದೆ ಸರ್? ಇದು 137 ನೋಡಿದೆ. ಓಕೆ. 14 ಮಾಡಲು, ಸೆಕೆಂಡ್ ಓನರ್ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಅಷ್ಟೇ 110 ಕೊಡ್ತೀನಿ. ಬರೀ 1,10,000. ಸೊ ನೋಡ್ತಾ ಇರ್ಬೋದು 1,10,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಒಳಗಡೆ ಎಲ್ಲ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಇಂಡಿಕಾ V2 LX. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ. ಕಸ್ಟಮರ್ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ 1,10,000ಗೆ ಫೈನಲ್. ಸೊ ನೋಡ್ತಾ ಇರ್ಬೋದು 1,10,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ. ಬರೀ 1,10,000. ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರಿಗೆ ಮಾತ್ರ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಶ್ರೀ ರಂಗ ಕಾರ್ಸ್ ಅಲ್ಲಿ. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸರ್. ಸೊ ಇದೇ ತರ ಇವ್ರ ಶೋರೂಮ್ ಕಡೆಯಿಂದನೂ ರೆಗ್ಯುಲರ್ ಆಗಿ ಸ್ಟಾಕ್ ಚೇಂಜ್ ಆದಾಗೆಲ್ಲ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅಂಡ್ ಓಕೆ, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.